ದಕ್ಷಿಣ ಕನ್ನಡದಲ್ಲಿ ನಡೀತಾ ಇರುವಂತಹ ಈ ಘಟನೆಗಳ ಬಗ್ಗೆ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಡೀತಾ ಇರುವಂತಹ ಪದೇ ಪದೇ ಪ್ರಕರಣಗಳ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ಮುಖಂಡ ಸತ್ಯಜಿತ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸತ್ಯಜಿತ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದೇ ಪದೇ ಒಂದಲ್ಲ ಒಂದು ರೀತಿಯಾದಂತಹ ಪ್ರಕರಣಗಳು ನಡೀತಾನೆ ಇವೆ. ಪೊಲೀಸರು ಮೇಲ್ನೋಟಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು ಕೂಡ ಯಾವುದೇ ರೀತಿಯಂತ ಕ್ರಮ ಆಗ್ತಾ ಇಲ್ಲ ಅನ್ನುವಂತ ಮಾತುಗಳನ್ನ ನಿಮ್ಮದೇ ಬಿಜೆಪಿ ಮುಖಂಡರು ಹೇಳ್ತಾ ಇದ್ರು. ನಂದಕುಮಾರ್ ಕಟೀಲ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಹಲವಾರು ಕೊಲೆಗಳಾಗಿದೆ, ಆದ್ರೆ ಅವುಗಳಲ್ಲಿ ಆರೋಪಿಗಳನ್ನ ಬಂಧಿಸುವಂತ ಕೆಲಸನೇ ಆಗ್ತಾ ಇಲ್ಲ ಅಂತ. ಹಾಗಿದ್ರೆ ಏನ್ ನಡೀತಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ? ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಬೇಕಾಗ್ತದೆ. ಓಕೆ, ನಿನ್ನೆ ಗೃಹ ಸಚಿವರು ಬಂದು ಹೋಗಿದ್ರು. ಇವತ್ತು ಬೆಳಿಗ್ಗೆ ಇನ್ನೊಂದು ಹತ್ಯೆ ಆಗಿದೆ. ಒಂದೂವರೆ ತಿಂಗಳಿನಲ್ಲಿ ಮಂಗಳೂರು ಕಮಿಷನರೇಟ್ ಒಳಗಡೆ 4 ಹತ್ಯೆಗಳು ನಡೆಯಿತು. ಹೌದು, 4 ಹತ್ಯೆಗಳು ನಡೆಯಿತು. ಹೌದು ಹೌದು. ಇಲಾಖೆಯನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಳ್ಳುವ ಮುಖಾಂತರ ದುರ್ಬಳ ಮಾಡಿ ಹಾಕಿದ್ದಾರೆ ಇವತ್ತಿನ ಸರ್ಕಾರ. ಓಕೆ, ಅವರಿಗೆ ಸರಿಯಾಗಿ ಕೆಲಸ ಮಾಡ್ಲಿಕ್ಕೂ ಬಿಡ್ತಾ ಇಲ್ಲ. ತಾವು ಹೇಳಿದ ಹಾಗೆ ಮಾಡಬೇಕು, ಅದರ ಪರಿಣಾಮ ಇವತ್ತು ಇಲಾಖೆ ಮಾಡಬೇಕು ಬೇಡ ಅನ್ನೋ ಸ್ಥಿತಿಯಲ್ಲಿ ಇದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಯಾರಿಗೂ ಕಾನೂನಿನ ಬಗ್ಗೆ ಯಾವುದೇ ಗೌರವ ಇಲ್ಲ ಸ್ಥಿತಿ ನಿರ್ಮಾಣ ಆಗಿ ಬಿಟ್ಟಿದೆ. ಏಕಾಏಕಿ ಮನೆಗೆ ನುಗ್ಗಿ ಒಬ್ಬ ನಾಗರಿಕರು ಬದುಕುವುದು ಹೇಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಹೇಳಿಕೊಂಡು ತಲೆಬಿಸಿ ಮಾಡ್ತಾ ಇದ್ದಾರೆ. ಹೇಳಿ 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 ಸತ್ಯಜಿತ್ ಅವರ ಹೇಳಿ ಹೇಳಿ. ಅಲ್ಲ, ಅದೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಜ್ಞಾವಂತ ನಾಗರಿಕರು, ಸಾಮಾನ್ಯ ನಾಗರಿಕರು ಬದುಕಲಿಕ್ಕೆ ಇವತ್ತು ಹೆದರ್ತಾ ಇದ್ದಾರೆ. ಈ ಸ್ಥಿತಿ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ನಿರ್ಮಾಣ ಆಗಿದೆ. ಆದ್ರೂ ಹೇಳ್ತಾರೆ ನಾವೆಲ್ಲೋ ಸರಿ ಮಾಡಿದ್ದೀವಿ, ನಾವು ಆ ಕ್ರಮ ತಗೊಂಡಿದ್ದೀವಿ, ಈ ಕ್ರಮ ತಗೊಂಡಿದ್ದೀವಿ. PFI ಅನ್ನು ಬಂಧನ ಮಾಡೋದಿಲ್ಲ ಅಥವಾ ಉಗ್ರಗಾಮಿ ಇದ್ದ ಅದನ್ನು PFI ನಿಷೇಧಿಸುವುದಿಲ್ಲ. ಈ ಹಿನ್ನೆಲೆ ಇರುವವರ ಮೇಲೆ ಕ್ರಮ ತೆಗೆದುಕೊಳ್ಳುವುದಿಲ್ಲ. ಮಾತನಾಡಿದ ಕೂಡಲೇ ಸಂಘ ಪರಿವಾರ ಅಂತ ಹೇಳ್ತಾರೆ. ಅದು ಬಿಟ್ಟು ಬೇರೆಯವರಿಗೆ ಯಾವುದೇ ಶಬ್ದಗಳು ಈ ಸರ್ಕಾರಕ್ಕೆ ಗೋಚರಿಸುವುದಿಲ್ಲ. ಅದರ ಪರಿಣಾಮ ಇವತ್ತು ಈ ಸ್ಥಿತಿ ನಿರ್ಮಾಣ ಆಗಿದೆ. ನಿಮ್ಮದೇ ಸಂಸದರು ಆಗ್ಲೇ ಹೇಳ್ತಾ ಇದ್ರು ಹಲವಾರು ಪ್ರಕರಣ ನಡೆದಿದೆ, ಜೊತೆಗೆ ನಡು ರಸ್ತೆಯಲ್ಲೇ ಮಹಿಳೆಯನ್ನ ಕತ್ತು ಕೊಯ್ದು ಸಾಯಿಸುವಂತ ಪ್ರಕರಣ ಕೂಡ ನಡೆದಿದೆ. ಇಷ್ಟಾದ್ರೂ ಕೂಡ ಆರೋಪಿಗಳನ್ನ ಬಂಧಿಸೋದ್ರಲ್ಲಿ ಪೊಲೀಸರು ವಿಫಲವಾಗಿದ್ದಾರೆ ಅಂತ. ನಿಜವಾಗ್ಲೂ ಕೂಡ ಪೊಲೀಸರು ವಿಫಲತೆಯಲ್ಲಿ ಜಾಸ್ತಿ ಇದೆಯಾ ಅಂತ? ಖಂಡಿತ ಸತ್ಯ, ಇದು ಖಂಡಿತ ಸತ್ಯ. ಓಕೆ, ಅನೇಕ ಪ್ರಕರಣಗಳಲ್ಲಿ ಕೆಲವೊಂದಷ್ಟು ಆರೋಪಿಗಳು ಮಾತ್ರ ಬಂಧನ ಆಗಿದೆ, ಎಲ್ಲ ಆರೋಪಿಗಳ ಬಂಧನ ಆಗಲಿಲ್ಲ. ಪ್ರಶಾಂತ್ ಪೂಜಾರಿ ಹತ್ಯೆಯಲ್ಲಿ ಕೂಡ ಒಂದಷ್ಟು ಆರೋಪಿಗಳ ಬಂಧನ ಬಾಕಿ ಇದೆ. ಶರತ್ ಮಂಡಳದಲ್ಲಿ ಕೂಡ ಒಂದಷ್ಟು ಆರೋಪಿಗಳ ಬಂಧನ ಬಾಕಿ ಇದೆ. ಅದರ ಪರಿಣಾಮವಾಗಿ ಇವತ್ತು ಈ ಸ್ಥಿತಿ ನಿರ್ಮಾಣ ಆಗ್ತದೆ. ಆ ಕತ್ತು ಕಿಸಿಗೆ ಒಂದು ವೃದ್ಧ ಮಹಿಳೆಯನ್ನು ಕೊಂದಿರೋದು ಇನ್ನು ಯಾರು ಅಂತ ಹೇಳಿ ಗೊತ್ತಾಗ್ಲಿಲ್ಲ, ಯಾರನ್ನು ಹಿಡಿಯಲಿಲ್ಲ. ಬೈಕಲ್ಲಿ ಮುಸುಕುಧಾರಿಗಳು ಬಂದು ಆಕ್ರಮಣ ಮಾಡಿಕೊಂಡು ಹಲ್ಲೆ ಮಾಡಿಕೊಂಡು ಹೋಗದಂತ ಪ್ರಕರಣಗಳು ಬೇಕಾದಷ್ಟು ಬಾಕಿ ಇದೆ. ಉಳ್ಳಾಲದಲ್ಲಿ 5-6 ಪ್ರಕರಣದಲ್ಲಿ ಯಾರನ್ನು ಬಂಧಿಸಲಿಲ್ಲ ಇಷ್ಟ ತನಕ. ಇದೆಲ್ಲದರ ಪರಿಣಾಮ ಇವತ್ತು ಈ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅಲ್ಲ, ಈಗ ಒಂದು ಕಡೆ ಪೊಲೀಸರು ತಮ್ಮ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಜೊತೆಗೆ ಹಲವಾರು ಸುತ್ತಿನ ಸಭೆಗಳನ್ನ ನಡೆಸಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಿದ್ದ ಮೇಲೂ ಕೂಡ ಪದೇ ಪದೇ ಇಂತಹ ಪ್ರಕರಣಗಳು ಯಾಕೆ ಮರುಕಳಿಸ್ತಾ ಇವೆ ಅಂತ? ಅಲ್ಲ, ಆ ಮೀಟಿಂಗ್ ಮಾಡಿದ್ರ ಪರಿಣಾಮ, ಕ್ರಮ ಕೈಗೊಂಡಿರೋ ಪರಿಣಾಮ ಗ್ರೌಂಡ್ ಲೆವೆಲ್ ಅಲ್ಲಿ ಗೊತ್ತಾಗಬೇಕಲ್ಲ. ಗ್ರೌಂಡ್ ಲೆವೆಲ್ ಅಲ್ಲಿ ಗೊತ್ತಾಗ್ಲಿಲ್ಲ, ಗ್ರೌಂಡ್ ಲೆವೆಲ್ ಅಲ್ಲಿ ಅದು ನಿಯಂತ್ರಣ ಆಗ್ಲಿಲ್ಲ ಅಂತ ಹೇಳಿ ಆದ್ರೆ ಇವರು ಎಷ್ಟು ಸುತ್ತಿನ ಸಭೆಗಳನ್ನು ಮಾಡಿಕೊಂಡು ಎಷ್ಟು ಸೂಚನೆಗಳನ್ನು ನೀಡಿಕೊಂಡು ಏನ್ ಪ್ರಯೋಜನ ಇದೆ? ಯಾರು ಕಾನೂನು ಬಂಧಕರಿದ್ದಾರೆ, ಯಾರು ಇವತ್ತು ಕಾನೂನನ್ನು ಕೈಗೆ ತೆಗೆದುಕೊಂಡು ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ, ಅವರ ಮೇಲೆ ಕ್ರಮ ತಗೊಳ್ಳೋದು ಬಿಟ್ಟು, ಅವರನ್ನು ಬಂಧಿಸೋದು ಬಿಟ್ಟು, ಅದನ್ನು ಹೇಳಿದ ಕೂಡಲೇ, ಪ್ರಸ್ತಾಪ ಮಾಡಿದ ಕೂಡಲೇ ಉಗ್ರಗಾಮಿಗಳು, ಸಂಘ ಪರಿವಾರದವರು, ವಿಶ್ವ ಹಿಂದೂ ಪರಿಷತ್ತು, ಜಾಗರಣ ವೇದಿಕೆ, ಬಜರಂಗ ಇವರನ್ನು ಮೊದಲು ನಿಷೇಧ ಮಾಡಬೇಕು. ಸಂಘ ಪರಿವಾರ ಇವತ್ತು ಉಗ್ರಗಾಮಿಗಳಾಗಿದ್ದಾರೆ. ಈ ಹೇಳಿಕೆಯನ್ನು ಕೊಟ್ಟಾಗ ಅದು ಇನ್ನೊಂದು ಕಡೆಯಿಂದ ಯಾರು ಈ ಕೆಲಸವನ್ನು, ಈ ಚಟುವಟಿಕೆ ತೊಡಗಿಕೊಂಡಿದ್ದಾರೆ, ಯಾರು ಸಮಾಜ ದ್ರೋಹಿಗಳಿದ್ದಾರೆ, ಸಮಾಜಘಾತಕ ಶಕ್ತಿಗಳಿದ್ದಾರೆ, ಬರೀ ಇನ್ನಷ್ಟು ಬಲವನ್ನು ಕೊಟ್ಟ ಹಾಗೆ ಆಗ್ತದೆ. ಅದು ನಾವೇನ್ ಏನು ಮಾಡುದಿಲ್ಲ, ಏನೇ ಇದ್ರು ಸಂಘ ಪರಿವಾರದವರ ಮೇಲೆ ಕ್ರಮ ಕೈಗೊಳ್ತಾರೆ, ನಾವು ಬಚಾವಾಗ್ತೀವಿ. ಈ ಧೋರಣೆ ಇವತ್ತು ಸರ್ಕಾರದ ಧೋರಣೆಯಿಂದಾಗಿ ಈ ಮಾನಸಿಕತೆಗೆ ನಿರ್ಮಾಣ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅದರ ಪರಿಣಾಮ ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಣ್ತಾ ಇದ್ದೇವೆ ನಾವು. ಅಲ್ಲ, ಈಗ ಗೃಹ ಸಚಿವರು ಕೂಡ ಜಿಲ್ಲೆಗೆ ಬಂದಿದ್ರು. ಬಂದಂತ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸುವಂತ ಕೆಲಸ ಕೂಡ ಮಾಡಿದ್ದಾರೆ. ಹೀಗಿದ್ದ ಮೇಲೂ ಕೂಡ ಇಂತಹ ಪ್ರಕರಣಗಳು ನಡೆಯುತ್ತೆ ಅನ್ನೋದಾದ್ರೆ ನಿಜವಾಗ್ಲೂ ಕೂಡ ರಮನಾಥ್ ರೈ ಅವರ ಹಾಗೆ ಸಂಘ ಪರಿವಾರದವರನ್ನು ಅರೆಸ್ಟ್ ಮಾಡಿ, ಕಲ್ಲರ್ಕ ಪ್ರಭಾಕರ್ ಭಟ್ರನ್ನು ಅರೆಸ್ಟ್ ಮಾಡಿ, ಸಂಘ ಪರಿವಾರ ಪ್ರಮುಖರ ಮೇಲೆ ಮೊಕದ್ದಮೆ ದಾಖಲಿಸುವಂತ ಮಾತುಗಳನ್ನು ಅವರು ಮತ್ತೆ ಹೇಳಿದ್ರೆ ಒಳಗಡೆ ಕುತ್ಕೊಂಡು. ಇನ್ನೇನಾಗ್ತದೆ? ಹೌದು 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 ಹೌದು. ನಿನ್ನೆ ಅವರ ಮಾತಿನ ದಾಟಿ ಅದೇ ಇತ್ತು.
ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರ ಪೂರ್ವಜರು ಜೈಲಿಗೆ ಹೋಗ್ಲಿಲ್ಲ, ಈಗ ಜೈಲು ಬರೋ ಮಾಡ್ತಾ ಇದ್ದಾರೆ, ಮಾಡಿಕೊಳ್ಳಿ ಅಂತ ಹೇಳಿಕೊಂಡು. PFI ಸುದ್ದಿ ಎತ್ತಿದ ಕೂಡಲೇ ಅದು ದೇಶದ್ರೋಹಿ ಸಂಘಟನೆ, ಭಯೋತ್ಪಾದಕ ಸಂಘಟನೆ ಅನ್ನೋದು ಗೊತ್ತಿದ್ರು ಕೂಡ ಅದರ ಶಬ್ದ ಎತ್ತಿದ ಕೂಡಲೇ RSS, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ ಅಂತ ಹೇಳ್ತಾರೆ ಇವರು. ಸಮಾಜ ಘಾತಕ ಶಕ್ತಿಗಳು ಯಾರು, ಈ ಸಮಾಜಕ್ಕೋಸ್ಕರ ಕೆಲಸ ಮಾಡುವವರು ಯಾರು, ಯಾವ ಸಂಘಟನೆ ಹಿನ್ನೆಲೆ ಏನು, ಯಾರು ಮಾಡ್ತಾ ಇದ್ದಾರೆ, ಇದರ ಮಾಹಿತಿ ಪಡ್ಕೊಂಡು ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿಕೊಂಡು ನಿಷ್ಠುರವಾಗಿ ಹೇಳಬೇಕಾದಂತಹ ಜವಾಬ್ದಾರಿತ ಸ್ಥಾನದಲ್ಲಿ ಇರುವಂತಹ ಗೃಹ ಸಚಿವರೇ ಆ ರೀತಿ ಮಾತುಗಳನ್ನು ಹೇಳಿದ್ರೆ ಹೌದು, ಕಾನೂನಿಗೆ ಬೆಲೆ ಎಲ್ಲಿದೆ? ಹೌದು 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 ಹಲವಾರು ಹೇಳಿಕೆಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ಅಂಥದ್ದೇ ಮಾತುಗಳನ್ನ ಮತ್ತೆ ಮತ್ತೆ ಪುನರುಚ್ಚರಿಸ್ತಾ ಇರ್ತಾರೆ ಸಚಿವರು. ಹೌದು, ಮುಖ್ಯಮಂತ್ರಿಗಳದನ್ನೇ ಹೇಳ್ತಾರೆ, ಕಾಂಗ್ರೆಸ್ ಉಸ್ತುವಾರಿಗಳದನ್ನೇ ಹೇಳ್ತಾರೆ, ಗೃಹ ಸಚಿವರದನ್ನೇ ಹೇಳ್ತಾರೆ, ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷರು ಅದನ್ನೇ ಹೇಳ್ತಾರೆ. ಅದಾದಾಗ ಮತ್ತೆ ಸಮಾಜಘಾತಕ ಶಕ್ತಿಗಳಿಗೆ ಇನ್ನೇನು ಬೇಕು ಪರೋಕ್ಷವಾಗಿ? ಅಲ್ಲ, ಹಾಡ್ ಹಗಲೇ ಬಂದು ಈ ರೀತಿಯಾಗಿ ಫ್ಲಾಟ್ ನ ಮೇಲ್ಭಾಗದಲ್ಲಿ ಹೋಗಿ ಮಲಗಿರುವಂತಹ ವ್ಯಕ್ತಿಯನ್ನ ಕೊಲೆ ಮಾಡ್ತಾರೆ ಅಂದ್ರೆ ಸೀರಿಯಸ್ ಆದಂತ ವಿಷಯ ಇದು. ಅದೇ ಹೇಳ್ತಾ ಇರೋದು, ಹಾಡು ಹಗಲೇ ಫ್ಲಾಟ್ ಒಳಗಡೆ ಹೊಕ್ಕಿ ಈ ರೀತಿ ಹತ್ಯೆಗಳನ್ನು ಮಾಡ್ತಾರೆ, ಹಾಡು ಹಗಲೇ ದೀಪಕ್ ರಾವ್ನನ್ನು ರಸ್ತೆಯಲ್ಲಿ ಅಮಾನುಷವಾಗಿ ಕಡಿದುಕೊಳ್ತಾರೆ. ಹೌದು 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 ಹೌದು. ಅವತ್ತು ಹಾಡು ಹಗಲೇ ಉಳ್ಳಾಲದಲ್ಲಿ ಇದೇ ಇಲಿಯಾಸ್ ಗ್ಯಾಂಗ್ನವರ ಮೇಲೆ ಇದಿತ್ತು, ಆ ಒಂದು ಮುಸಲ್ಮಾನ್ ಹುಡುಗನ ಒಬ್ಬರ ಹತ್ಯೆ ಆಯ್ತು ಉಳ್ಳಾಲದಲ್ಲಿ. ಹಗಲ ಹೊತ್ತಲ್ಲೇ ಒಂದೊಂದು ಘಟನೆಗಳಾಗ್ತಾ ಇದೆ. ಯಾವ್ದೋ ರಾತ್ರಿ 12 ಗಂಟೆ ಆದಲ್ಲ, ಎಲ್ಲವೂ 8 ಗಂಟೆ 9 ಗಂಟೆ ಮುಂಚೆ, ಕೆಲವೊಂದು ಮಧ್ಯಾಹ್ನದಲ್ಲಿ ಆಗಿದೆ, ಬೆಳಿಗ್ಗೆ ಆಯ್ತು. ಓಕೆ ಓಕೆ, ಧನ್ಯವಾದ ಸತ್ಯಜಿತ್ ಅವರೇ ಟಿವಿ9 ಜೊತೆ ಮಾತನಾಡಿದ್ದಕ್ಕೆ. ಇನ್ನು